ತೀವ್ರ ವಿರೋಧದ ಮಧ್ಯೆ ನಾಳೆಗೆ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಇನ್ನು ದೆಹಲಿಯಲ್ಲಿ ಅಪ್ರಾಪ್ತನೊಬ್ಬ ಕಾರು ಚಲಾಯಿಸಿ 2.5 ವರ್ಷದ ಮಗುವನ್ನ ಬಲಿ ಪಡೆದಿದ್ದಾನೆ. ಈ ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ನಲ್ಲಿ. ತೀವ್ರ ವಿರೋಧದ ನಡುವೆನೂ ಏಪ್ರಿಲ್ 2ಕ್ಕೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗಲಿದೆ ಎನ್ನಲಾಗಿದೆ. ಲೋಕಸಭೆ ಮೂಲಗಳಿಂದ ಈ ಮಾಹಿತಿ ತಿಳಿದು ಬಂದಿದ್ದು, ಎನ್ಡಿಎ ಮೈತ್ರಿಕೂಟದ ಮಿತ್ರ ಪಕ್ಷಗಳಿಗೆ ಮಾಹಿತಿ ನೀಡಲಾಗಿದೆ ಎನ್ನಲಾಗಿದೆ. ಸದ್ಯ ಬಜೆಟ್ ಅಧಿವೇಶನ ಏಪ್ರಿಲ್ 4ರಂದು ಮುಕ್ತಾಯಗೊಳ್ಳಲಿದ್ದು, ಮಸೂದೆ ಜಾರಿಗೆ ಬರೋದಕ್ಕೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಅಂಗೀಕಾರವಾಗಬೇಕಿದೆ. ಯುಪಿಯ ನೋಯ್ಡಾದಲ್ಲಿ ಇಬ್ಬರು ಪಾದಚಾರಿಗಳ ಸಾವಿಗೆ ಕಾರಣವಾಗಿದ್ದ ಲ್ಯಾಂಬೋರ್ಗಿನಿ ಕಾರಿಗೆ ಜಾಮೀನು ನೀಡಲಾಗಿದೆ. ಕಾರು ಖ್ಯಾತ ಯೂಟ್ಯೂಬರ್ ಮೃದುಲ್ ತಿವಾರಿಗೆ ಸೇರಿದ್ದು. ಟೆಸ್ಟ್ ಡ್ರೈವ್ಗಾಗಿ ತೆಗೆದುಕೊಂಡು ಹೋಗಬೇಕಾದ್ರೆ ದುರ್ಘಟನೆ ನಡೆದಿತ್ತು. ಸದ್ಯ ಇಬ್ಬರು ಕಾರ್ಮಿಕರು ಘಟನೆಯಲ್ಲಿ ಗಾಯಗೊಂಡಿದ್ದು, ಹೆಚ್ಚಿನ ತನಿಖೆ ಮುಂದುವರಿಸಲಾಗಿದೆ. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಈದ್ ಹಬ್ಬದ ದಿನ ಅಭಿಮಾನಿಗಳಿಗೆ ಶುಭಾಶಯ ತಿಳಿಸಿದ್ದಾರೆ. ಬುಲೆಟ್ ಪ್ರೂಫ್ ಗಾಜಿನ ಹಿಂದೆ ನಿಂತಿದ್ದ ನಟ ಸಲ್ಮಾನ್ ಫ್ಯಾನ್ಸ್ಗಳತ್ತ ಕೈ ಬೀಸಿದ್ರು. ಇದೇ ವೇಳೆ ಸಹೋದರಿ ಅರ್ಪಿತಾ ಖಾನ್, ಮಕ್ಕಳಾದ ಆಯತ್ ಮತ್ತು ಸಾಹಿಲ್ ಕೂಡ ಸಲ್ಮಾನ್ ಜೊತೆ ಕಾಣಿಸಿಕೊಂಡ್ರು. ಪುಷ್ಪ 2 ಭರ್ಜರಿ ಯಶಸ್ಸು ಕಂಡಿದ್ದು, ಅಲ್ಲು ಅರ್ಜುನ್ನ ಸ್ಟಾರ್ ವ್ಯಾಲ್ಯೂ ಕೂಡ ಹೆಚ್ಚಾಗಿದೆ. ಆದರೆ ಈ ಮಧ್ಯೆ ನ್ಯೂಮರಾಲಜಿಕಲ್ ಪ್ರಕಾರ ತಮ್ಮ ಹೆಸರನ್ನ ಚೇಂಜ್ ಮಾಡಲಿದ್ದಾರೆ ಎನ್ನಲಾಗಿದೆ. ತಮ್ಮ ಹೆಸರಿಗೆ 2 ಯು ಮತ್ತು 2 ಎನ್ ಸೇರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಈ ಬಗ್ಗೆ ಯಾವುದೇ ಅಧಿಕೃತ ಹೇಳಿಕೆಗಳು ಬಹಿರಂಗವಾಗಿಲ್ಲ. ಮೊದಲೆರಡು ಪಂದ್ಯದಲ್ಲಿ ಸೋತು ಕಂಗಾಲಾಗಿದ್ದ ಮುಂಬೈ ಇಂಡಿಯನ್ಸ್ಗೆ ಮೊದಲ ಜಯ ಸಿಕ್ಕಿದೆ. ಅಶ್ವಿನಿ ಕುಮಾರ್ ಎಂಬ ಹೊಸ ಆಟಗಾರ ಪದಾರ್ಪಣೆ ಪಂದ್ಯದಲ್ಲಿ 4 ವಿಕೆಟ್ ಪಡೆದು ಮಿಂಚಿದ್ದಾನೆ. ಈ ಸುದ್ದಿಗಳನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9 ನಲ್ಲಿ. ಈ ಆವೃತ್ತಿಯ ಐಪಿಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ಮೊದಲ ಜಯ ಸಾಧಿಸಿದೆ. ಕೆಕೆಆರ್ ತಂಡದ ವಿರುದ್ಧ 8 ವಿಕೆಟ್ಗಳ ಗೆಲುವು ಪಡೆದಿದೆ. ಮೊದಲು ಬ್ಯಾಟ್ ಮಾಡಿದ ಕೆಕೆಆರ್ 116 ರನ್ಗಳಿಗೆ ಆಲ್ಔಟ್ ಆಗಿತ್ತು. 117 ರನ್ ಗುರಿ ಬೆನ್ನಟ್ಟಿದ ಮುಂಬೈ 12.5 ಓವರ್ಗಳಲ್ಲೇ ಗುರಿ ಮುಟ್ಟಿತು. ರಾಜಸ್ಥಾನ ರಾಯಲ್ಸ್ನ ಕ್ಯಾಪ್ಟನ್ ರಿಯಾನ್ ಪರಾಗ್ ಮತ್ತೊಂದು ವಿವಾದ ಮೈಮೇಲೆ ಎಳೆದುಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಸೆಲ್ಫಿ ನೀಡಿದ ಬಳಿಕ ಮೊಬೈಲ್ ಎಸೆದಿರುವುದು ತೀವ್ರ ಟೀಕೆಗೆ ಗುರಿಯಾಗಿದೆ. ಯಾರಾದರೂ ಈ ಹುಡುಗನಿಗೆ ಸಂಸ್ಕಾರ ಕಲಿಸಿ ಅಂತ ನೆಟ್ಟಿಗರು ಕಮೆಂಟ್ ಹಾಕ್ತಾ ಇದ್ದಾರೆ.